ಸುಮಾರು 10 ವರ್ಷದಿಂದ ಜಮೀನಿನ ದಾರಿಗಾಗಿ ವೃದ್ಧರೊಬ್ರು ಹೋರಾಟವನ್ನ ಮಾಡ್ತಾ ಇದ್ದಾರೆ. 60 ವರ್ಷ ವಯಸ್ಸು. ಈ ಇಳಿ ವಯಸ್ಸಲ್ಲೂ ಕೂಡ ತಹಶೀಲ್ದಾರ್ ಕಚೇರಿಗೆ ಪಾಪ ತಾತ ಓಡಾಡ್ತಾ ಇದ್ದಾರೆ, ಅಲ್ದಾಡ್ತಾ ಇದ್ದಾರೆ. ವೃದ್ಧನ ಹೋರಾಟಕ್ಕೆ ಮಧುಗಿರಿಯ ಅಧಿಕಾರಿಗಳು ಸೊಪ್ಪು ಹಾಕ್ತಾ ಇಲ್ಲ, ಕರಗ್ತಾ ಇಲ್ಲ, ನೋಡ್ತಾ ಇಲ್ಲ ತಿರ್ಗಿ ಆ ಕಡೆಗೆ. ಮಧುಗಿರಿಯ ಆಫೀಸರ್ಸ್ಗಳು ಮಾಜಿ ಸಚಿವ ರಾಜಣ್ಣ ಪತ್ರ ಬರೆದಿದ್ದಾರಂತೆ, ನೋಡ್ರಿ ಅದು ಸ್ವಲ್ಪ ಏನು ಅನುಕೂಲ ಮಾಡ್ಕೊಡಿ ಅಂತ. ಅದಕ್ಕೂ ಕೂಡ ತಹಶೀಲ್ದಾರ್ ಡೋಂಟ್ ಕೇರ್ ಅಂತಾರಂತೆ. ದಾರಿಗಾಗಿ ಹೋರಾಟವನ್ನ ಪಾಪ ವೃದ್ಧ ಕೋಟೆ ಕಲ್ಲಪ್ಪ ಅಂತ 60 ವರ್ಷ ಹೋರಾಟ ಮಾಡ್ತಾ ಇದ್ದಾರೆ. ಹರಿಹರಪುರ ದಬ್ಬೆಘಟ್ಟದ ಜಮೀನುದಾರಿಗೆ ಓಡಾಡಕ್ಕೆ ಅಥವಾ ಓಡಾಡಕ್ ಜಾಗ ಇಲ್ಲ. ಪಕ್ಕದ ಸರ್ವೆ ನಂಬರ್ 5ರ ಸರ್ಕಾರಿ ಗೋಮಾಳದಲ್ಲಿದ್ದಂತಹ ದಾರಿಯನ್ನ ಕೆಲವರು ಮುಚ್ಚಿದಾರಂತೆ. ಸರ್ಕಾರಿ ಜಮೀನಲ್ಲಿದ್ದ ದಾರಿ ತೆರವು ಮಾಡಿ ಕೃಷಿ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು. ಜಮೀನು ಮತ್ತು ಮನೆಗೆ ಹೋಗಕ್ ನನಗೆ ದಾರಿ ಇಲ್ಲ ಅಂತ ಪಾಪ ತಾತ ಜೊತೆಗೆ ತಾತನ ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ. ಡಿಸಿಗೂ ಕೂಡ ದೂರನ್ನ ಕೊಟ್ಟಿದಾರಂತೆ. ನಾನು ಬದುಕಿರುವಾಗ್ಲೇ ಜಮೀನಿಗೆ ದಾರಿ ಮಾಡ್ಕೊಡಿ ಅಂತ ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ ತಾತ. ಹೋದ ವರ್ಷ ಕೂಡ ಬಹಳ ಗಟ್ಟಿ ಕಾನೂನು ರಾಜ್ಯ ಸರ್ಕಾರದ ಕಡೆಯಿಂದ ಈ ವಿಚಾರದಲ್ಲಾಯ್ತು. ಕಾಲು ದಾರಿಗೆ ಅಥವಾ ಕೃಷಿ ಉಪಕರಣಗಳನ್ನ ಸಾಗಿಸೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು, ರೂಲ್ಸ್ ಇದೆ ಅದು. ಅಂಡ್ ಆದ್ರೂ ಕೂಡ ತಗಾದೆ ತೆಗೆದ್ರು ಅಂದ್ರೆ ಬೇರೆ ಯಾರು ಅಲ್ಲ, ಅಲ್ಲಿನ ತಹಶೀಲ್ದಾರ ಜವಾಬ್ದಾರಿ ತಗೊಂಡ್ ಮಾಡ್ಕೊಡ್ಬೇಕು. ಬಟ್ ಇಲ್ಲಿನ ತಹಶೀಲ್ದಾರ್ ಏನೋ ಕಣ್ಣಿದ್ದು ಕುರುಡಂಗೆ, ಕಿವಿ ಇದ್ದು ಕೇಳಿಸ್ದಲ್ಲ ಇರೋಂಗಿದಾರಂತೆ. ಆ ತಾತಪ್ಪನ ಮುಖ ನೋಡಿದ್ರೆ ಇಲ್ಲೇ ಅಯ್ಯೋ ಅನ್ಸತ್ತೆ. ದಿನಂಪ್ರತಿ ಬೆಳಗ್ಗೆ ಎದ್ದು ಆ ಡಾಕ್ಯುಮೆಂಟ್ಸ್ ತಗೊಂಡು, ಸಾರ್ ನನ್ ಗದ್ದೆಗೆ ಹೋಗ್ಬೇಕು, ಜಮೀನಿಗೆ ಹೋಗ್ಬೇಕು, ವ್ಯವಸ್ಥೆ ಮಾಡ್ಕೊಡಿ, ದಾರಿ ಬಿಡಿಸ್ಕೊಡಿ ಅಂತ ಕೇಳ್ತಾರಂತೆ. ರೋಗ ಏನು ಸರ್? ನಿಮ್ದೇ ಅಲ್ವಾ ಕರ್ತವ್ಯ, ನಿಮ್ದೇ ಅಲ್ವಾ ಜವಾಬ್ದಾರಿ? ಊರ್ನವರಲ್ಲಿ ಏನೇ ಆಟಗಳನ್ನ ಆಡ್ತಾ ಇರ್ಲಿ, ಅಲ್ಲಿ ಹೋಗಿ ಮಧ್ಯಸ್ಥಿಕೆ ವಹಿಸಿ ಜಾಗ ಬಿಡಿಸ್ಕೊಡ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ರೂಲ್ಸೇ ಇದೆ ಹಂಗಂತ. ಆಕ್ಟ್ ಇನ್ನು ಕೂಡ ತಂದಿದ್ದಾರೆ. ಅದರಲ್ಲೂ ತೀರಾ ಹಳೇದು ಬೇಡ. ಹೋದ ವರ್ಷ ನೋಡೋದಾದ್ರೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಒಂದು ಸುದ್ದಿಯನ್ನ ಹೊರಗೆ ಬಿಟ್ಟಿದ್ದಾರೆ. ತಹಶೀಲ್ದಾರ್ ಇದ್ರ ಬಗ್ಗೆ ಗಮನವನ್ನು ವಹಿಸಬೇಕು, ದಾರಿ ಬಿಡಿಸ್ಕೊಡ್ಬೇಕು ಅಂತ. ಹಿಂಗಿದ್ದು ಬಿಟ್ಕೊಡ್ತಾ ಇಲ್ಲ ಅಂದ್ರೆ ರೀಸನ್ ಏನು? 60 ವರ್ಷ ಇಳಿ ವಯಸ್ಸು, ಕುಂಡ್ಕೊಂಡು ಪಾಪ ತಾತ ಹೋಗಿ ಬರ್ತಾ ಇದ್ದಾರೆ, ಆಟೋ ಗೀಟೋ ಇಟ್ಕೊಂಡು ಬಸ್ ಇಟ್ಕೊಂಡು. ಆದ್ರೂ ನೀವು ಮರಗ್ತಾ ಇಲ್ಲ ಅಂದ್ರೆ. ಆಮೇಲೆ ಮಾಜಿ ಸಚಿವರು ರಾಜಣ್ಣವರು ಕೂಡ ಇದ್ರ ಪರವಾಗಿ ಒಂದು ಪತ್ರ ಬರೆದ್ರಂತೆ. ಅದಕ್ಕೂ ನೀವು ಕಿಮ್ಮತ್ ಕೊಡ್ತಾ ಇಲ್ವಂತೆ. ಅರ್ಥ ಆಗ್ತಾ ಇಲ್ಲ ಯಾಕೆ ಅಂತ. ಕಾಲ್ದಾರಿಯಲ್ಲಿ ಇವಾಗ ಕೆಳಗೆ ಗೋಮಾಳ ಜಮೀನವರು ಇದನ್ನ ಮಾಡ್ತಾವ್ರೆ, ನಮಗೆ ದಾರಿ ಬಿಡ್ತಾ ಇಲ್ಲ. ಪಂಚಾಯತಿಯಿಂದ ಮನೆ ಕಟ್ಟಿಸ್ಕೊಟ್ಟವ್ರೆ, ಸರ್ಕಾರದಿಂದ ಬೋರ್ ಹಾಕಿಸ್ಕೊಟ್ಟವ್ರೆ. ಗೋಮಾಳ ಜಮೀನವರು ದಾರಿ ಬಿಡ್ತಾ ಇಲ್ಲ ಕೆಳಗೆ. ಎಷ್ಟೈತೆ ನಿಮ್ಮ ಜಮೀನು? ನಮ್ದು ಒಂದು 8 ಎಕರೆ ಐತಿ. ಹರಿಹರಪುರ. ಎಲ್ಲ ಅಣ್ಣ ತಮ್ಮದಿರು 4 ಜನದ್ದು. ಏನು ಸರ್ವೆ ನಂಬರು? 47, 46, 47. ಹೆಂಗೆ ಮಂಜೂರಾಗಿದ್ದ ಜಮೀನ ನಿಮಗೆ? ಹೆಂಗೆ? ಇಲ್ಲ, ಮುಂಜೂರಾಗಿಲ್ಲ, ನಾವು ಮಾಡ್ಕೊಂಡಿರೋದೇನೆ. ಎಲ್ಲ ಖಾತೆ ಪಾಣಿ ಆಗಿವೆ. ಅಲ್ಲ ನಿಮಗೆ ಹೆಂಗೆ? ನಿಮಗೆ ಮಂಜೂರಾಗಿತ್ತಾ ನಿಮ್ಮ ತಾತಾರ್ಗಾಗಿತ್ತಾ? ನಮ್ಮ ಅಪ್ಪನ ಕಾಲದಾಗ ಆಗಿರೋ. ಅಪ್ಪನ ಕಾಲದಾಗ ಆಗಿರೋ ಜಮೀನು. ಇವಾಗ ಈ ಕೆಳಗೆಲ್ಲ ಹಿಡ್ಕೊಂಡು ರೋಡ್ ಮೊದಲಾಗೆ ನಮಗೆ ಮ್ಯಾಕ್ ಹೋಗಕ್ಕೆ ದಾರಿ ಬಿಡ್ತಾ ಇಲ್ಲ ಅಷ್ಟೇ. ದಾರಿ ಇರ್ಲಿಲ್ವಾ ಹಿಂದಿನಿಂದ? ಬಂಡಿ ಜಾಡಿಗಳು ಇದ್ವು, ಎಲ್ಲ ಗೇಮೆ ಮಾಡ್ಕೊಂಡ್ರು, ಮುಚ್ಚಾಕೊಂಡ್ರು. ಇವಾಗ ಕಾಲ್ ದಾರಿಗೆ ಓಡಾಡ್ರಿ ಅಂತಾರೆ. ನಮ್ಗೇನು ಹೊಲದಿಂದ ತರಕ್ಕೇನು ಆಗ್ತಾ ಇಲ್ಲ. ಅದಕ್ಕಾಗಿ ದಾರಿ ಬೇಕು ಅಂತ ಕೇಳ್ತಾ ಇದ್ವಿ. ನಕಾಶಿ ದಾರಿ ಇಲ್ಲ, ಕಾಲ್ ದಾರಿ. ನಕಾಶಕ್ಕೆ ದಾರಿ ಇಲ್ಲ, ದಾರಿ ಈಗ ದಾರಿ ಮಾಡ್ಕೊಡಿ. ದಾರಿ ಮಾಡ್ಕೊಡ್ರಿ ಅಂತ ಕೇಳ್ತಾ ಇದ್ವಿ. ಏನ್ ಸಮಸ್ಯೆ ಆಗ್ತೈತಿ ಈಗ ದಾರಿ ಇಲ್ದಿರೋದ್ರಿಂದ? ದಾರಿ ಇಲ್ಲದೆ ಹೊಲ್ದ ಹತ್ರ ಹೋದ್ರೆ ಒಂದು ಗಾಡಿ ಹೋಗಂಗಿಲ್ಲ, ಹೊಲ್ದಾಗ ಬೆಳೆದಿದ್ದೇನು ತರಂಗಿಲ್ಲ, ಒಂದು ಗೇಮೆ ಮಾಡಕ್ ಹೋಗಂಗಿಲ್ಲ. ಏನ್ ಮಾಡ್ತೀರಾ? ಆಗ ಹಂಗಾಗಿತ್ತು. ಏನೋ ಬೆಳೆ ಬೆಳಿಲಿಕ್ಕೆ ಆಗ್ತಿಲ್ಲ, ಬೆಳೆ ಬೆಳೆಯೋದಕ್ಕೆ ಆಗ್ತಿಲ್ಲ. ಇದ್ದು ಉಪಯೋಗ ಗೊತ್ತಿಲ್ಲ. ಜಮೀನು ಇದ್ದು ದಾರಿ ಕೇಳಿರ ಏನಂತಾರೆ ಉಳಿದವರು? ನಮಗೆ ತುಂಬ ದಾರಿ ತೊಂದರೆ ಮಾಡ್ತಾವ್ರೆ. ಏನಕ್ಕೆ ಅಂದರೆ ಗೋಮಾಳ ಜಮೀನು ಎಲ್ಲನೂ ಗೋಮಾಳ ಜಮೀನಲ್ಲಿ ತೊಂದರೆ ಮಾಡ್ತಾರೆ. ನಮಗೆ ಖಾತೆ ಜಮೀನು ಮೇಲೆ ಖಾತೆ ಜಮೀನು ಐತೆ, ತೊಂದರೆ ಮಾಡ್ತಾರೆ. ಇಲ್ಲಿ AC ತಹಸೀಲ್ದಾರ್ ಎಲ್ಲರಿಗೂ ಅರ್ಜಿ ಕೊಟ್ಟಿದ್ದೀವಿ. ಎಲ್ಲರೂ AC ಹೇಳಿದ್ದಾರೆ ಮಾಡಿಸ್ಕೊಳ್ರಿ ಅಂತ. ತಹಸೀಲ್ದಾರು ಅದು ಗಮನಕ್ಕೆ ಕೊಟ್ಟಿದ್ದೀವಿ. ಸುಮಾರು ಸಲ ಗಮನಕ್ಕೆ ಬಂದ್ರೂ ಅವ್ರು ಯಾಕೆ ಹಿಂದೆ ಸರಿತಾ ಇದ್ದಾರೆ. RIO ಅಷ್ಟೇ ತುಂಬ ತೊಂದರೆ ಮಾಡ್ತಾರೆ ಸರ್. 57ಗೆ ಅರ್ಜಿ ಹಾಕೊಂಡವ್ರಂತ ಅವರು 57ಗೆ ಅರ್ಜಿ ಇದ್ದು ಹೊಲ ಮಾಡ್ಕೊಡತ್ತ ಖಾತೆ ಮಾಡ್ಕೊಡತ್ತಕ್ಕೆ ಅವ್ರು ದಾರಿ ಬಿಡಲ್ಲ ಅಂತ ತೊಂದರೆ ಮಾಡ್ತಾವ್ರೆ. ಎಷ್ಟು ಜನರಿಗೆ ಈಗ ದಾರಿ ಇಲ್ದಂಗೆ? ಈಗ ಈ ಸಮಸ್ಯೆ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು 60 ವರ್ಷದ ವೃದ್ಧ ಏನಿದ್ದಾರೆ ಅವರ ಮಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾತಾಡ್ಸೋಣ. ಸರ್ ನಮಸ್ತೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಹಲೋ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಮೇಡಮ್. ಏನ್ ಪ್ರಾಬ್ಲಮ್ ಆಗಿದೆ ಸರ್? ಯಾಕೆ ಜಾಗ ಬಿಡ್ತಾ ಇಲ್ಲ? ಯಾರು ಬಿಡ್ತಾ ಇಲ್ಲ? ಮೇಡಮ್ ಅದು ಸರ್ಕಾರಿ ಗೋಮಾಳ ಜಮೀನ್ ಮೇಡಮ್.
ಸರಿ. ಹರಿಹರಪುರ ಸರ್ವೆ ನಂಬರ್ 5ರಲ್ಲಿ ಹ್ಮ್ ತುಂಬಾ ನಮಗೆ ತುಂಬಾ ತೊಂದರೆ ಮಾಡ್ತವ್ರೆ. ರಾಜಣ್ಣ ಅಂತ, ಯಾರವರು? ರಾಜಣ್ಣ ಅಂತ ಮೇಡಮ್. ಅಲ್ಲಲ್ಲ, ಏನವರು ಅಂತ. ಅವರು ಜಮೀನ್ ಮಾಡ್ಕೊಂಡಿದ್ದಾರೆ ಮೇಡಮ್. ಗೋಮಾಳ ಜಮೀನಾಗೆ ಜಮೀನ್ ಮಾಡ್ಕೊಂಡಿದ್ದಾರೆ. ಓಕೆ, ಸರ್ಕಾರಿ ಗೋಮಾಳ ಜಮೀನಲ್ಲಿ ಅವರು ಕೃಷಿ ಮಾಡ್ಕೊಳ್ತಾ ಇದ್ದಾರೆ. ಕೃಷಿ ಚಟುವಟಿಕೆ ಮಾಡ್ಕೊಂಡಿದ್ದಾರೆ. ಹಾ, ಅದರಿಂದ ನಮ್ಗೆ ಮುಂದಕ್ಕೆ ಖಾತೆ ಜಮೀನಿಗೆ ಜಾಗ ಇಲ್ಲ ಮೇಡಮ್ ಓಡಾಡಕ್ಕೆ. ಓಕೆ, ನಿಮ್ಗೆ ರೂಲ್ಸ್ ಇರೋದೇ ನಿಮ್ ಕೃಷಿ ಉತ್ಪನ್ನಗಳನ್ನ ಏನಾರು ಅಂದ್ರೆ ಟ್ರ್ಯಾಕ್ಟರ್ ಗಿಕ್ಟ್ರು ಓಡಾಡಕ್ಕೆ, ಮಷಿನ್ ಗಿಷಿನ್ ತಗೊಂಡು ಓಡಾಡಕ್ಕೆ ಅಂತ ರೂಲ್ಸ್ ಇದೆ. ದಾರಿ ಮಾಡ್ಕೊಡ್ಲೇಬೇಕು. ಅಲ್ಲಿ ದಾರಿ ಇರ್ಲಿ ಬಿಡ್ಲಿ. ನೀವು ತಹಶೀಲ್ದಾರ್ ಹತ್ರ ಹೋಗೇ ಇಲ್ವಾ ಇಲ್ಲಿ ತನಕ? ಮೇಡಮ್ ತಹಸೀಲ್ದಾರ್ ವರ್ಷ ಆಯ್ತು ಮೇಡಮ್. ವರ್ಷದಿಂದ ಅರ್ಜಿ ಕೊಟ್ಟೇ ಇದೀವಿ. ವರ್ಷದಿಂದ ಅರ್ಜಿ ಫಾಲೋಅಪ್ ಮಾಡ್ತಾನೆ ಇದ್ದೀನಿ. ಇವತ್ತು ನಮ್ ತಂದೆಯರಂತೂ ಹೋಗಿ ಬರ್ತಾನೆ ಇದ್ದಾರೆ. ಇವತ್ ಬರ್ರಿ ನಾಳೆ ಬರ್ರಿ, ಇವತ್ ಬರ್ರಿ ನಾಳೆ ಬರ್ರಿ ಅಂತಾನೆ ಹೇಳ್ತಾರೆ. ಬಿಟ್ರೆ ಎಷ್ಟ್ ದಿನ ಇವತ್ತು ನಾಳೆ ಬರ್ಬೇಕು ಅಂತ ಕೇಳ್ಬೇಕಿತ್ ನೀವು. ಕೇಳಿದ್ಕೆ ಏನ್ ಹೇಳ್ತಾರೆ ಅಂದ್ರೆ ನಾವು ಬರೋ ತನಕ ವೆಯ್ಟ್ ಮಾಡ್ರಿ ಅಂತ ಹೇಳ್ತಾರೆ ಮೇಡಮ್ ತಹಸೀಲ್ದಾರ್. ಒಂದ್ ಅರ್ಧ ಗಂಟೆ ಕಾದ್ ಕುತ್ಕೊಂಡು ಅದೇನು ಅಂತ ಕೇಳ್ಕೊಂಡು ಹೋಗ್ಬೇಕಿತ್ತು ಸರ್. ನೀವು ದಿನ ಯಾಕೆ ಕಲಿತಾ ಇದ್ದೀರಿ? ಮಾಡ್ಕೊಡ್ಬೇಕು, ಅದು ಅವ್ರ ಕರ್ತವ್ಯ. ಹೌದು ಮೇಡಮ್. ಹಾ, ಆದ್ರೂ ನಮ್ಮ ರಾಜಣ್ಣ ಸಾಹೇಬ್ರು MLA ಅವ್ರ ಹತ್ರನೂ ಹೋಗಿ ಒಂದು ಲೆಟರ್ ರೆಡಿ ಮಾಡಿಸಿ ಅವ್ರ ಹತ್ರ ಸೈನ್ ಹಾಕಿಸ್ಕೊ ಬಂದು ಕೊಟ್ರು ತಹಸೀಲ್ದಾರ್ ಏನು ಕ್ರಮ ಕೈಗೊಳ್ತಾ ಇಲ್ಲ ಮೇಡಮ್. ಯಾಕೆ ಹಂಗ್ ಮಾಡ್ತಾ ಇದಾರೆ ಅನ್ಸುತ್ತೆ ನಿಮ್ಗೆ? ಅದ್ ಯಾಕೋ ಗೊತ್ತಿಲ್ಲ ಮೇಡಮ್. ಅದ್ ಏನಂತ ರೈತರಿಗಂತೂ ಕೆಲ್ಸಗಳು ಏನು ಮಾಡ್ಕೊಡ್ತಾನೆ ಮೇಡಮ್. ಅಲ್ಲ ಸರ್, ನಿಮ್ ನೇರವಾಗಿ ಯಾವತ್ತಾದ್ರು ಮುಖಾಮುಖಿ ಆಗಿದ್ದೀರಾ ಅಥವಾ ಅವ್ರ PA ಹತ್ರ ಮಾತಾಡ್ಕೊಂಡು ಬರ್ತಾ ಇದ್ದಾರ ತಹಶೀಲ್ದಾರ್ ಹತ್ರ? ಇಲ್ಲ ಮೇಡಮ್, ತಹಸೀಲ್ದಾರ್ ಹತ್ರ ಡೈರೆಕ್ಟ್ ಮಾತಾಡಿದ್ವಿ ಮೇಡಮ್. ಅವರೇ ಹೇಳ್ತಾರ ನಾಳೆ ಬನ್ನಿ ನಾಡ್ದು ಬನ್ನಿ ಅಂತ? ಇವ್ರು RIಗೆ ಹೇಳಿದ್ರು ಮೇಡಮ್. ಒಂದ್ 2-3 ಸಲ ಮಾಡ್ಕೊಡಿ, ಅದೇನ್ ಕ್ಲಿಯರ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಇದಾರೆ. ಬಟ್ ಅವ್ರ RIನೂ ಬರ್ತಾ ಇಲ್ಲ. ಇವರು ತಹಸೀಲ್ದಾರ್ ಏನು ಕ್ರಮ ಕೈಗೊಳ್ತಾ ಇಲ್ಲ ಮೇಡಮ್. ಕರ್ಕೊಂಡು ಹೋಗ್ಲಿಲ್ವಾ ಒಂದ್ಸಲನು? ಇಲ್ಲ ಮೇಡಮ್, ಲಾಯರ್ ನೇನು ಕರ್ಕೊಂಡು ಇರ್ಲಿಲ್ಲ. NOC ಕೊಟ್ಟಿದ್ದಾರೆ. ಗೋಮಾಳ ಜಮೀನ ದಾರಿ ಮಾಡ್ಕೊಡಕ್ ಆಗಲ್ಲ ಅಂತಾನೆ NOC ಕೊಟ್ಟಿದ್ದಾರೆ. ಅದೇ ಯಾಕೆ ಅಂತ ಕೇಳಿದ್ರೆ ಗೌರ್ಮೆಂಟ್ ಜಾಗನೇ ಆಗಿರ್ಲಿ ಅಥವಾ ಪರ್ಸನಲ್ ಆಗಿ ಬೇರೆ ಯಾರು ನಿಮ್ ಅಣ್ಣ ತಮ್ಮನ ಜಾಗನೇ ಆಗಿರ್ಲಿ, ಓಡಾಡಕ್ಕೆ ಕೃಷಿ ಜಮೀನಿಗೆ ದಾರಿ ಮಾಡ್ಕೊಡ್ಲೇಬೇಕು. ರೂಲ್ಸ್ ಇರೋದೇ ಹಂಗೆ. ಕಾಲ್ದಾರಿನಾರು ಅಟ್ಲೀಸ್ಟ್ ಮಾಡ್ಕೊಡ್ಬಿಡ್ಬೇಕು ಓಡಾಡಕ್ಕೆ. ಒಂದ್ ಸೆಕೆಂಡ್ ಇರಿ. ನಿಮ್ ತಹಶೀಲ್ದಾರ್ ಶ್ರೀನಿವಾಸ್ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ? ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಈ ಕೇಸ್ ನಿಮ್ ಗಮನಕ್ಕೆ ಬಂದಿದ್ಯಾ ಸರ್? ಯಾವ್ದು ಮೇಡಮ್? ಈಗ ಕೋಟೆಕಲ್ಲಪ್ಪ ಅಂತ ನಮ್ ಜಮೀನಿಗೆ ಹೋಗಕ್ಕೆ ದಾರಿ ಬಿಟ್ಕೊಡಿ ಅಂತ ನಿಮ್ಮ ಹತ್ರ ಒಂದು 7 ಸಲ ಪತ್ರ ತಗೊಬಂದ್ರಂತೆ. ಊರ್ ಮೇಡಮ್? ತುಮಕೂರಿನಲ್ಲಿ ನಿಮ್ದು ಯಾವ ಊರು ಸರ್? ಹರಿಹರಪುರ ಮೇಡಮ್. ಅದ್ಗಿರಿ ತಾಲೂಕು ಹರಿಹರಪುರದವರು. ಹರಿಹರಪುರ ದೊಡ್ಡೇರಿ ಹೋಬಳಿ ಮೇಡಮ್. ಅವ್ರದಲ್ಲಿ ನಕಾಶೆಯಲ್ಲಿ ದಾರಿ ಇಲ್ಲ. ಓಕೆ, ನಾವು ದಾರಿ ಕೊಡಕ್ ಅವಕಾಶ ಇಲ್ಲ ಅಂತ ಹೇಳಿ ಎಂಡಾಸ್ಮೆಂಟ್ ಕೊಟ್ಟಿದೀವಿ. ಮತ್ತೆ ದಾರಿ ಅವಶ್ಯಕತೆ ಇದ್ರೆ ಗ್ರಾಮ ಪಂಚಾಯತಿಯಿಂದ ಪ್ರಪೋಸಲ್ ಬಂದ್ರೆ ಅದನ್ನ ರಿಸರ್ವ್ ಮಾಡಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳ್ಸಕ್ಕೆ ನಾವು ಪತ್ರನೂ ಬರ್ದಿದೀನಿ ಮೇಡಮ್. ಈಗ ಅವ್ರು ಏನ್ ಮಾಡ್ಬೇಕು ಸರ್? ಅವರು ಅಲ್ಲ, ಈಗ ಸರ್ಕಾರಿ ಜಮೀನ್ ಅದು ಓಡಾಡಕೋಬಹುದು. ಅವ್ರಿಗೆ ಯಾರು ಏನ್ ಅಡ್ಡಿ ಪಡಿಸ್ತಾ ಇಲ್ಲ. ಅರ್ಥ ಆಯ್ತಾ? ಈಗ ನಾವು ಒಂದ್ ನಿಮಿಷ ಕೇಳಿ. ನಕಾಶೆಯಲ್ಲಿ ನೋಟಿಫೈಡ್ ದಾರಿ ಇದ್ದರೆ ಅದನ್ನ ಬಿಡಿಸ್ತೀವಿ. ಈಗ ಇದು ನಕಾಶೆಯಲ್ಲಿ ಇಲ್ಲ ಮೇಡಮ್. ಸರ್, ಈಗ ಅಲ್ಲಿ ಗೋಮಾಳ ಜಮೀನ್ ಇದೆಯಂತೆ. ನಿಮ್ಗೊಂಚೂರು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಅವ್ರ ಪ್ರಾಬ್ಲಮ್ ಏನು ಅಂತ. ಅಲ್ಲಿ ಗೋಮಾಳ ಜಮೀನನ್ನ ಯಾರೋ ಕೃಷಿ ಮಾಡ್ಕೊಂಡಿದಾರಂತೆ, ಅವ್ರು ಅಡ್ಡ ಹಾಕ್ತಾ ಇದಾರೆ ಅಂತ ಇದಾರೆ. ಇವ್ರ ಜಮೀನಿಗೆ ಓಡಾಡಕ್ ಜಾಗ ಇಲ್ಲ, ಮತ್ತೆ ಏನ್ ಮಾಡೋದು ಸರ್ ಇವರು? ಮೇಡಮ್ ಒಂದ್ ನಿಮಿಷ ಕೇಳಿ. ಈಗ ಗೋಮಾಳ ಓಡಾಡಕ್ಕೆ ಅಲ್ಲಿ ಗೋಮಾಳದಲ್ಲಿ ಅವರು ಫಾರಂ 57 ಹಾಕಿದ್ದಾರೆ. ರೈತರು ಇವ್ರ ಅಕ್ಕಪಕ್ಕ ರೈತರು ಇವರೆಲ್ಲ ಅಕ್ಕಪಕ್ಕ ರೈತರು ಇವ್ರ ಜಮೀನಿಂದ ಅವ್ರ ಜಮೀನ್ ಓಡಾಡಕೊಳ್ಳಕ್ ಹಿಂದೆ ಎಲ್ಲ ಓಡಾಡ್ತಾ ಇದ್ರಂತೆ. ಆಯ್ತಾ? ಈಗ ಆ ರೈತನಿಗೂ ಇವ್ರಿಗೂ ಏನೋ ಡಿಸ್ಪ್ಯೂಟ್ ರೈಸ್ ಆಗಿದೆ. ಸರಿ, ರೈಸ್ ಆಗಿದೆ ಅಂದಾಗ ಇವ್ರು ನಮ್ಮ ಹತ್ರ ಮನವಿ ಕೊಟ್ಟಿದ್ರು. ನಾನು ವೆರಿಫೈ ಮಾಡಿಸಿದ್ದೆ, ಕಳಿಸಿದ್ದೆ, ನಮ್ ಟೀಮ್ ಅನ್ನ ಕಳಿಸಿದ್ದೆ. ಬಟ್ ನಾವು ದಾಖಲೆ ಎಲ್ಲ ಸರ್ವೆ ದಾಖಲೆ ಎಲ್ಲ ನೋಡಿದಾಗ ನಕಾಶೆಯಲ್ಲಿ ದಾರಿ ಇಲ್ಲ. ಸರ್, ಈಗ ದಾರಿ ಇಲ್ಲ ಅಂದ್ರೆ ಕಡ್ಡಾಯವಾಗಿ ಬೇರೆಯವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ರು ನೀವು ಮಾಡ್ಕೊಡ್ಬೇಕು ಅನ್ನೋದು ರೂಲ್ಸ್ ಇದೆ. ಅಲ್ಲ, ರಿಕ್ವೆಸ್ಟ್ ಮಾಡಿದ್ವಿ, ಅವ್ರು ಕೇಳ್ತಾನೆ ಇಲ್ಲ. 2 ಸಾರಿ ಕಳಿಸಿದ್ವಿ, ಗಲಾಟೆ ಆಯ್ತು. ಅದಕ್ಕೆ ಈಗ ನಾವು ಅಧಿಕೃತವಾಗಿ ಕಾನೂನುಬದ್ಧವಾಗಿ ಮಾಡ್ಕೊಡಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಕ್ಕೆ ಎಲ್ಲ ರೆಕಾರ್ಡ್ ತಯಾರು ಮಾಡ್ತಾ ಇದೀವಿ. ಓಕೆ, ಎಷ್ಟು ಟೈಮ್ ಆಗ್ತದೆ ಸರ್? ಇವ್ರು ಇವ್ರ ಕೈಯಾರೆ ಇವ್ರು ಏನ್ ಮಾಡ್ಬೇಕು ಇವಾಗ ಅಂತ? ಅವ್ರು ಏನ್ ಮಾಡೋದೇನ್ ಬೇಕಿಲ್ಲ ಮೇಡಮ್. ನಾವೇ ರೆಡಿ ಮಾಡಿಸ್ತಾ ಇದೀವಿ. ಅವ್ರ ಮನವಿ ಕೊಟ್ಟಿದ್ದಾರೆ, ನಾವೇ ರೆಡಿ ಮಾಡಿಸ್ತಾ ಇದೀವಿ. ನಾನು ಹಿಂಬರ ಕೊಟ್ಟಿದ್ದೀನಿ ಅವ್ರಿಗೆ. ದಯವಿಟ್ಟು ಅವ್ರ ಹತ್ರ ಇರ್ಬೋದು. ಆ ಹಿಂಬರನ್ನ ತಾವು ಚೆಕ್ ಮಾಡ್ಬೋದು.
ನಾವೀಗ ಅವ್ರ ಹೊಸ ರಸ್ತೆನ ರಿಸರ್ವ್ ಮಾಡಕ್ಕೆ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇದೆ, ಕಳಿಸ್ತಾ ಇದೀವಿ, ಪ್ರಸ್ತಾವನೆ ಕಳಿಸ್ತಾ ಇದೀವಿ. ಲಾಸ್ಟ್ ವೀಕ್ ಅವರು ಲಾಸ್ಟ್ ಒಂದ್ 8-10 ದಿವಸ ಅದು ಆಗಿದೆ. ನಾವು ಪ್ರಸ್ತಾವನೆ ಕಳಿಸಿದೀವಿ ಮೇಡಮ್. ಬಂದ ತಕ್ಷಣ ನಾವು ರಿಸರ್ವ್ ಆದ ತಕ್ಷಣ ಅಧಿಕೃತವಾಗಿ ರಸ್ತೆನೇ ಆಗ್ಬಿಡುತ್ತೆ. ಇವ್ರ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಆಗುತ್ತೆ. ಅಲ್ಲಿ ತನಕ ಇವ್ರೇ ಕನ್ವಿನ್ಸ್ ಮಾಡ್ಕೋಬಹುದಾ, ಹೋಗಿ ಮಾತಾಡ್ಕೋಬಹುದಾ? ಈಗ ಪರ್ಯಾಯ ರೋಡ್ ಇದ್ರೆ ಇವ್ರು ಓಡಾಡ್ಬೋದಿತ್ತು, ಓಡಾಡಕ್ಕೆ ಬಿಡಲ್ಲ ಅಂದ್ರೆ ಪಾಪ. ಇಲ್ಲ ಮೇಡಮ್, ಆರಾಮಾಗಿ ಮಾಡ್ಕೋಬಹುದು. ಸರ್ಕಾರಿ ಸದ್ಯದ್ರಲ್ಲೇ ಹಂಗಾದ್ರೆ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಸರ್? ಆಗುತ್ತೆ ಮೇಡಮ್, ಆಗುತ್ತೆ. ರಿಸರ್ವ್ ಮಾಡಕ್ ಕಳ್ಸಿದೀವಿ. ಅವ್ರಿಗೆಲ್ಲಾನು ಕೂಡ ನಾವು ಎಕ್ಸ್ಪ್ಲೇನ್ ಮಾಡಿದೀವಿ, ವಿವರಣೆ ಮಾಡಿದೀವಿ, ಎಲ್ಲ ಮಾಡಿದೀವಿ. ಓಕೆ, ಅವ್ರದ್ದೇನು ಅಂದ್ರೆ ನನ್ನ ತಂದೆಗೆ 60-65 ವರ್ಷ, ಈ ಇಳಿ ವಯಸ್ಸಲ್ಲೂ ಓಡಾಡ್ತಾ ಇದಾರೆ, ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ. ಇಲ್ಲ, ಅದೆಲ್ಲ ತಪ್ಪು ಮಾಹಿತಿ ಮೇಡಮ್. ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋದು ತಪ್ಪು ಮಾಹಿತಿ. ನಾನೇ 3 ಸಾರಿ ಕಳಿಸಿದೀನಿ. ನಿಮ್ಮ ಹತ್ರನೇ ಬಂದಿದ್ದಾರೆ, ನಾಳೆ ಬನ್ನಿ ನಾಡ್ದು ಬನ್ನಿ ಅಂದ್ರಿ ನೀವು ಅಂತ. ಇಲ್ಲ, ಅದೆಲ್ಲ ತಪ್ಪು ಮಾಹಿತಿ, ಸುಮ್ನೆ ಹೇಳ್ತಾರೆ ಅಷ್ಟೇ. ಓಕೆ ಸರ್, ಎನಿವೇ ಈಗ ಹಿಂದೆ ಆಗಿರೋ ಕಾನ್ವರ್ಸೇಷನ್ ಬಿಟ್ಟಾಕ್ಬಿಡೋಣ. ಸದ್ಯದ್ರಲ್ಲಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ವಾ ಸರ್? ಆಗಕ್ಕೆ ನಾವು ಅಷ್ಟೇ. ಎನಿವೇ ಥ್ಯಾಂಕ್ ಯು ಸರ್. ನೀವು ಯಾರು ಕೋಟೆ ಕಲ್ಲಪ್ಪ ಅವರು, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ರಂಗಸ್ವಾಮಿ ಅವರೇ ಹೇಳಿ ಮೇಡಮ್. ಈಗ ಹಿಂದೆ ಅದೇನ್ ಮಾತಾಡಿದ್ರೋ ಬಿಟ್ಟಾಕ್ಬಿಡಿ, ಈಗ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದ್ಸಲ ಹೋಗಿ ನೀವು ನಿಮ್ ತಂದೆ ಜೊತೆಗೆ ನೀವು ಹೋಗಿ. ಹೌದು ಮೇಡಮ್. ಆಯ್ತಾ? ಅದೇನ್ ಡಾಕ್ಯುಮೆಂಟ್ಸ್ ಇದೆ ತಗೊಂಡೋಗಿ ಕೊಡಿ. ಅಲ್ಲಿ ಸರ್ಕಾರದ ಗೋಮಾಳ ಜಮೀನೇ ಇರ್ಲಿ ಅಥವಾ ಅಕ್ಕಪಕ್ಕದವ್ರದೇ ಇರ್ಲಿ, ನಿಮಗೆ ಬೇರೆ ಯಾವ್ದು ಮಾರ್ಗ ಇಲ್ಲ ಅಂದ್ರೆ ಅವ್ರು ಮಾಡ್ಕೊಡ್ಲೇಬೇಕು. ಅದ್ ಬಿಟ್ಟು ಬೇರೆ ಓಡಾಡಕ್ ಅವಕಾಶ ಇದೆಯಾ ನಿಮ್ಗೆ? ಬೇರೆ ದಾರಿ ಇದೆಯಾ? ಯಾವ್ದು ಇಲ್ಲ ಮೇಡಮ್. ನಾವು ನಮ್ ತಾತನ ಕಾಲದಿಂದ ನಾವು ಅದೇ ಜಾಗದಾಗ ಅದೇ ಯಾವ್ದು ಇಲ್ಲ ಅಂದ್ರೆ ನಿಮ್ ಹಕ್ಕು ನೀವು ಕೇಳಬೇಕು, ಮಾಡ್ಕೊಡ್ತಾರೆ. ಈಗ ಸರ್ ಸೊಲ್ಯೂಷನ್ ಕಂಡುಹಿಡಿತೀವಿ ಅಂತ ಹೇಳಿದಾರೆ ಅವರು ಸದ್ಯದ್ರಲ್ಲೇ. ನೀವು ನಾಳೆ ಅಥವಾ ನಾಡ್ದು ಒಂದ್ಸಲ, ಈಗ ನಾಳೆ ನಾಡ್ದು ಇನ್ನೇನ್ ಆಗಲ್ಲ, ಭಾನುವಾರ ಇರುತ್ತೆ, ಸೋಮವಾರ ಮೇಲೆ ಒಂದ್ಸಲ ಹೋಗಿ ಮೀಟ್ ಮಾಡ್ಕೊ ಬನ್ನಿ ಅವ್ರನ್ನ. ಸರಿ ಮೇಡಮ್, ನಾವು MLA ಸಾಹೇಬ್ರು ರಾಜಣ್ಣವ್ರ ಹತ್ರನು ಹೋಗಿ ನಮ್ ಸಾಹೇಬ್ರ ಹತ್ರ ಎಲ್ಲ ಹೋಗಿ ರಿಕ್ವೆಸ್ಟ್ ಆಯ್ತು, ಆಗಿದ್ದಾಗ್ಲಿ. ಈಗ ನೀವು ಹೋಗ್ ಬನ್ನಿ ನೆಕ್ಸ್ಟ್ ಸೋಮವಾರ ಇಲ್ಲ ಮಂಗಳವಾರ ತರ ಹೋಗ್ ಬನ್ನಿ. ಮತ್ತೆ ಇನ್ನೊಂದ್ಸಲ ಡಾಕ್ಯುಮೆಂಟ್ಸ್ ತಗೊಂಡು ನಮಗೆ ರಸ್ತೆ ಇಲ್ಲ ಅಂತ ಕೇಳಿ ಮಾಡ್ಕೊಡ್ತಾರೆ. ಹೇಳಿದ್ರಲ್ಲ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಗ್ಯಾರಂಟಿ ಜೊತೆ ಮಾತಾಡೋದಕ್ಕೆ.